ರಾಜ್ಯದಿಂದ 5 ಅವಕಾಶ ಸಿಗ್ತಾ ಇದೆ ನಿಜ, ಆದರೆ ರಾಜ್ಯ ಬಿಜೆಪಿಯ ಇಬ್ಬರು ಮಾಜಿ ಸಿಎಂಗಳಿಗೆ ನಿರಾಸೆಯಾಗಿದೆ. ಬಸವರಾಜ ಬೊಮ್ಮಾಯಿ ಮತ್ತು ಜಗದೀಶ್ ಶೆಟ್ಟರ್ಗೆ ಸಚಿವ ಸ್ಥಾನ ಇಲ್ಲ. ಮೋದಿ ಸಂಪುಟದಲ್ಲಿ ಮಂತ್ರಿಯಾಗುವಂತಹ ನಿರೀಕ್ಷೆಯಲ್ಲಿ ಇಬ್ರು ಕೂಡ ಇದ್ರು. ಆದರೆ ಜಗದೀಶ್ ಶೆಟ್ಟರ್ಗಾಗಲಿ ಅಥವಾ ಬಸವರಾಜ ಬೊಮ್ಮಾಯಿಯವರಿಗಾಗಲಿ ಸಚಿವ ಸ್ಥಾನ ಸಿಗಲಿಲ್ಲ. ಲಿಂಗಾಯತ ಕೋಟಾದಲ್ಲಿ ವಿ ಸೋಮಣ್ಣ ಅವರಿಗೆ ಕೇಂದ್ರದಲ್ಲಿ ಸಚಿವಗಿರಿ ಲಭಿಸಿದೆ. ಹೀಗಾಗಿ ರಾಜ್ಯ ಬಿಜೆಪಿಯ ಇಬ್ಬರು ಮಾಜಿ ಸಿಎಂಗಳಿಗೆ ಚಾನ್ಸ್ ತಪ್ಪಿದೆ. ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಈ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಸಚಿವಗಿರಿಯ ನಿರೀಕ್ಷೆಯಲ್ಲಿದ್ರು, ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗುವಂತಹ ಕನಸು ಕಂಡಿದ್ರು. ಆದರೆ ಇಬ್ಬರಿಗೂ ಕೂಡ ಸಚಿವಗಿರಿ ಮಿಸ್ ಆಗಿದೆ. ವಿ ಸೋಮಣ್ಣ ಅವರಿಗೆ ಲಿಂಗಾಯತ ಕೋಟಾದಲ್ಲಿ ಕೇಂದ್ರ ಸಚಿವ ಸ್ಥಾನ ಲಭ್ಯ ಆಗಿದ್ದು, ಈ ಇಬ್ಬರು ಮಾಜಿ ಸಿಎಂಗಳಿಗೆ ನಿರಾಸೆಯಾಗಿದೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ತಮ್ಮ ಶಾಸಕಗಿರಿಯನ್ನ ಬಿಟ್ಟು ಸಂಸದ ಸ್ಥಾನಕ್ಕೆ ಅಂತ ನಿಂತು ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಸಹಜವಾಗಿ ಮಂತ್ರಿಗಿರಿ ಬೊಮ್ಮಾಯಿಯವರಿಗೆ ಲಭಿಸುತ್ತಾ ಎನ್ನುವ ಪ್ರಶ್ನೆ ಇತ್ತು, ಅವರಿಗೂ ನಿರೀಕ್ಷೆ ಇತ್ತು. ಆದರೆ ಸೋಮಣ್ಣ ಅವರು ಕೇಂದ್ರದಲ್ಲಿ ಸಚಿವಗಿರಿಯನ್ನ ಪಡ್ಕೊಳ್ಳೋದ್ರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.